ತುಂಬಾ ಹಸಿತಿದೆ, ಏನಾದರೂ ಮಾಡ್ಕೊಡಮ್ಮ. ಏನು ಮಾಡ್ಕೊಡ್ಲಪ್ಪ? ಏನಾದರೂ ಮಾಡ್ಕೊಡು. ಎಗ್ ರೈಸ್ ಮಾಡ್ಕೊಡ್ಲಾ? ನೀವು ಹೊರಗಡೆ ಇರ್ತೀರಲ್ಲ, ಹೆಂಗಿದ್ರು ನೀನು ಕಲ್ತ್ಕೊಂಡಂಗೆ ಆಗುತ್ತೆ. ಸೋಯಾ ಸಾಸು ಟೊಮೆಟೊ ಸಾಸು ಏನು ಹಾಕ್ತಾರೆ, ಎಗ್ ರೈಸ್ ಮಾಡ್ಕೊಡ್ತೀನಿ ನೋಡು ಹೆಂಗಿರುತ್ತೆ ಅಂತ. ನೀನು ನೋಡ್ಕೊಂಡು ಕಲ್ತ್ಕ. ಸ್ಪೈಸಿಯಾಗಿರುತ್ತೆ, ಬೇಗನೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮಾಡಿ ತೋರಿಸ್ಲಾ? ಬಾ. ಎಣ್ಣೆ ಹಾಕೋಣ. ನಾನೊಂದು ಇಬ್ಬರಿಗಾಗಷ್ಟು ಮಾತ್ರ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಬೇಕು, ಎಣ್ಣೆ ಕುದೀತಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ತೀರಾ ಜಾಸ್ತಿ ಏನು ಈರುಳ್ಳಿ ಬೇಯೋದು ಬೇಡ. ಈ ಬಿರಿಯಾನಿಗೆಲ್ಲ ಮಾಡ್ಕೊಡ್ತಾರಲ್ಲ, ನನಗೆ ಕೆಂಪುಗೇನು ಬೇಯೋದು ಬೇಡ, ಸ್ವಲ್ಪ ಹಸಿಯಾಗಿ ಇರಲಿ. ಹೆಚ್ಚಿದಂಥ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಬೇಗ ಬೇಯಬೇಕು ಅನ್ಸಿದ್ರೆ ಒಂದು ಚಿಟಿಕೆ ಉಪ್ಪನ್ನ ಹಾಕೋಬೋದು. ಉಪ್ಪು ಹಾಕಿದ್ರೆ ಬೇಗ ಬೇಕವೆ ಈರುಳ್ಳಿ. ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲರ ಮನೇಲೂ ಟೊಮೊಟೊ ಸಾಸು ಚಿಲ್ಲಿ ಸಾಸು ಇಟ್ಕೊಂಡೇ ಇರಲ್ಲ. ಹೊಟ್ಟೆ ಹಸಿವಾಯ್ತು ಅಂದಾಗ ಬೇಗ ಈ ಥರ ಮಾಡ್ಕೊಂಡು ತಿನ್ಬೋದು. ಈಗ ಇದಕ್ಕೆ ಟೊಮೊಟೊ ಹಾಕೋಣ. ಒಂದು ದಪ್ಪು ಟೊಮೊಟೊ ಹಚ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋದು ಫ್ರೈ ಮಾಡ್ಕೊಳ್ಳೋಣ. ಈಗ ಅರಿಶಿನ ಪುಡಿ ಸೇರಿಸ್ಕೊಂಡ್ಬಿಡೋಣ. ಈಗ ಖಾರದ ಪುಡಿ ಹಾಕೋಣ. ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿ. ಮೇಯ್ನು ಹಾಕ್ಬೇಕಾಗಿರೋದು ಮೆಣಸಿನ ಪೌಡ್ರು. ಮೆಣಸಿನ ಪೌಡ್ರನ್ನ 1/4 ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ಮೆಣಸಿನ ಪೌಡ್ರ್ ಮೇಯ್ನ್ ಏನಕ್ಕಮ್ಮ? ಮೆಣಸಿನ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಎಗ್ ರೈಸಿಗೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ. ಇದ್ರೆ ಹಾಕೋಬೋದು, ಇಲ್ಲ ಅಂದರೆ ಹಂಗೇನೂ ಮಾಡ್ಕೋಬೋದು. ಆಪ್ಷನಲ್ಲು. ಮೊಟ್ಟೆ ಒಡೆದು ಹಾಕೊಳ್ಳೋಣ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು. ಚೆನ್ನಾಗಿ ಮಡಿಕೆಯಲ್ಲೂ ಮತ್ತೆ ಪಾತ್ರೆಯಲ್ಲಿ ಮಾಡೋದಕ್ಕೂ ಏನು ಡಿಫ್ರೆನ್ಸ್? ಮಡಿಕೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಡಿಕೆಯಲ್ಲಿ ಮಾಡಿದ್ರೆ. ಹಿಂದೆಲ್ಲ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ಲಿಲ್ವಾ? ಎಷ್ಟು ಚೆನ್ನಾಗಿ ಆರೋಗ್ಯವಾಗಿದ್ರು ನಮ್ಮ ಜನಗಳು. ಈಗ ರೈಸ್ ಮಾಡಿಟ್ಟಿದ್ದೀನಿ ನೋಡು, 2 ಜನಕ್ಕಾಗಷ್ಟು ರೈಸ್. ಇದು ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೇಗ ಆಗೋಯ್ತು. ಮಿಕ್ಸ್ ಮಾಡಿಬಿಟ್ರೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕೊನೆಯಲ್ಲಿ. ಈಗ ಇದಕ್ಕೆ ನಿಂಬೆ ಹಣ್ಣಿನ ರಸ ಬೇಕಾದ್ರೆ ಹಿಂಡ್ಕೋಬಹುದು, ಇಲ್ಲ ಹಾಗೇನಾದ್ರೂ ಆ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ, ಗಮ್ಮಂತ ಇದೆ. ಪ್ಲೇಟಿಗೆ ಹಾಕ್ಕೊಡ್ತೀನಿ, ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತವ. ಆಯ್ತಾ? ಎಗ್ ರೈಸ್ ಅಂದಲ್ಲ ರೆಡಿಯಾಗಿದೆ ನೋಡಿ, ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ. ಸ್ಪೈಸಿ ಆಗಿತ್ತಮ್ಮ, ಹೊರಗಡೆ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿದೆ. ಮಡಿಕೆಯಲ್ಲಿ ಮಾಡಿರೋ ಅಡಿಗೆ ಅಂತ ಅಂದ್ರೆ ಸೂಪರ್ ಆಗಿರುತ್ತೆ. ಮಡಿಕೆ ಫ್ಲೇವರ್ ಕೂಡ ಬರ್ತಿದೆ, ತುಂಬಾ ಚೆನ್ನಾಗಿ ಬರ್ತಿದೆ.